ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಏನು ಮಾಡೋದಂತ ಗೊತ್ತಿಲ್ದಿರ ನಮ್ಮ ಅಮ್ಮಂಗೆ ಗೋಳ್ ಕೊಟ್ಕೊಂಡು ಕೂತಿದ್ದೆ. ನಮ್ಮ ಅಮ್ಮನೂ ನೋಡೋವರೆಗೂ ನೋಡಿ ಯಾರನ್ನೋ ಕರೆದ್ರು. ಯಾರಪ್ಪ ಅಂತ ನೋಡಿದ್ರೆ ನಮ್ಮ ರೋಮಿಯೋ. ಲೋ ಚೈಲ್ಡು, ಏನೋ ಹೊಡೆಯೋಕ್ಕೆ ಟೂಲ್ಸ್ ಎಲ್ಲ ತಂದಿದ್ಯಾ, ಬಾಯಲ್ಲಿ ಅಂದಿದ್ದಕ್ಕೆ ಹೆಂಗ್ ಬೈತವನ್ ನೋಡಿ. ಕಚ್ಚೋ ಉಚ್ನಾಯನೆ ಅಟ್ಟಾಡ್ಸ್ಕೊಂಡು ಕೊಚ್ಚವ್ ನಾನು. ಪಕ್ಕದಲ್ಲೇ ಕುತ್ಕೊಂಡು ಮಿಯಾವನ ಬೆಕ್ಕು ನೀನು. ಬಿಡ್ತೀನ ಸರಿ ಅಂತ ಇವ್ರ ಹತ್ರ ಸ್ವಲ್ಪ ಆಟಾಡ್ಬಿಟ್ಟು ಗಾಡಿ ಎತ್ಕೊಂಡು ಗಿಫ್ಟ್ ತರೋಣ ಅಂತ ಸೀದಾ ಹೋಗ್ತಾ ಇದ್ದೆ. ಆಕ್ಚುಲಿ ಗಿಫ್ಟ್ ಬಂದ್ಬಿಟ್ಟು ಕ್ರಿಸ್ಮಸ್ಗೆ ಕೊಡೋಣ ಅಂತ ಇದ್ವಿ, ಆದ್ರೆ ಅವತ್ತು ರೆಡಿ ಆಗಿದ್ದಿಲ್ಲ. ಇವತ್ತು ರೆಡಿ ಆಗಿದೆ ಅಂದ್ರು. ನೋಡಿದ್ರೆ ಸಖತ್ತಾಗಿ ರೆಡಿ ಆಗಿತ್ತು ಗಿಫ್ಟ್ ಮಾತ್ರ. ಗಾಡಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ನೋಡ್ಬಿಟ್ಟು ಲೈಟ್ಸ್ ಎಲ್ಲ ಸಖತ್ತಾಗಿ ಕೊಟ್ಟಿದ್ರು. ಸರಿ ಅಂತ ಗಾಡಿ ಎತ್ಕೊಂಡು ಇನ್ನೊಂದು ಸ್ವಲ್ಪ ಅಲಂಕಾರ ಮಾಡೋಣ ಅಂತ ಹೋಗ್ತಾ ಇದ್ವಿ. ಗಾಡಿ ತಗೊಂಡು ಸೀದಾ ಸ್ಟಿಕ್ಕರ್ ಶಾಪ್ ಬಂದ್ಬಿಟ್ಟು 2 ಪೋಕೆಮಾನ್ ಸ್ಟಿಕ್ಕರ್ ಅನ್ಸಿದ್ವಿ. ಫುಲ್ ಬ್ಯೂಟಿಫುಲ್ ಆಗೋಯ್ತು ಗಾಡಿ. ಅಲ್ಲಿಂದ ನಮ್ಮ ಬಾಯ್ಸ್ನ ಮೀಟ್ ಮಾಡಕ್ ಬಂದೆ. ಇವ್ನು ನಮ್ಮ ಮಚ್ಚ ಒಂದು ನಮಸ್ಕಾರ ಹೊಡೆ ಅಂದ. ಅವ್ನು ಆಸೆ ಪಟ್ಟಂಗೆ ಒಂದು ನಮಸ್ಕಾರ ಹೊಡೆದೆ. ನಮಸ್ಕಾರ ಗಾಂಡು. ಮನೆ ಹತ್ರ ಹೋಗಿ ಗಾಡಿ ಎಲ್ಲ ರೆಡಿ ಮಾಡಿ ನಿಲ್ಸಿದ್ದೆ. ಅಷ್ಟರಲ್ಲಿ ನಮ್ಮ ಅಮ್ಮ ಬಂದೇ ಬಿಟ್ರು. ಅವ್ರ ಖುಷಿ ನೋಡಿ ನನಗಂತೂ ಒಂದೇ ಸಾಂಗ್ ನೆನಪಾಗಿದ್ದು. ಈ ಜೀವ ಯಾಕಮ್ಮ ನೀನಿಲ್ಲದಿದ್ದರೆ, ನೀ ನನ್ನ ಹೂವಮ್ಮ, ನೀ ನನ್ನ ನಗುವಮ್ಮ. ಈ ಜೀವ ಯಾಕಮ್ಮ ನೀನಿಲ್ಲದಿದ್ದರೆ, ನೀ ನನ್ನ ಹೂವಮ್ಮ, ನೀ ನನ್ನ ನಗುವಮ್ಮ. ಹೂವೇ ಇಲ್ಲದ ಲೋಕ ನನಗೆ ಕಮ್ಮ, ನಿನ್ನ ನಗುವೇ